ಕಾಂಟ್ರವರ್ಸಿ ಮಾಲಾ ಫೇಶಿಯಾಗಿ ಹಾಕಿದ್ರೆ ನೀವು ಲೋಕಲ್ ಲೋಕಲ್ ಮತ್ತೆ ಪಬ್ಲಿಕ್ ನ ಜನರಲ್ ಪಬ್ಲಿಕ್ ನ ಅವ್ರನ್ನ ನಾಡಿ ಮಿಡಿದ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ನೀವು ದುರಂಕಾರದ ವರ್ತನೆ, ಈ ದುಡ್ಡಿನ ಅನುಭವ ಅವೆಲ್ಲ ಇಲ್ಲೆಲ್ಲ ನಡೆಯಲ್ಲ. ನಾವು ಕೇಳ್ತಾ ಇರೋದು ಬೇಡಿಕೆ. ಇದಕ್ಕೆ ನೀವು ಸ್ಪಷ್ಟವಾಗಿ ಈಗ ಉತ್ತರ ಕೊಟ್ರೆ ನಾವು ಮುಂದಿನ ಹೆಜ್ಜೆ ತಗೊಳ್ತೀವಿ. ಒಂದು, ಏನು ಅಯೋಧ್ಯೆ 22ನೇ ತಾರೀಕು ಜನವರಿ 22ನೇ ತಾರೀಕು ಅಯೋಧ್ಯೆ ಓಪನ್ ಆಗುತ್ತೋ ಅವತ್ತು ಇವತ್ತು ಏನ್ ಮಾಡಿದ್ರು ಅಷ್ಟೇ ಐಟಿ ಕಟ್ಔಟ್ ನಲ್ಲಿ ರಾಮನಂತ ಹಾಕ್ಬೇಕು, ಕ್ಲೀನಾಗಿ ಮಾಡ್ಬೇಕು. ಅವತ್ತು ಲೈವ್ ಪ್ರೋಗ್ರಾಮ್ ನ ನೀವು ಮಾಡಿ, ನೀವು ಲೈವ್ ಪ್ರೋಗ್ರಾಮ್ ನ ಇಲ್ಲಿ ಕೊಡ್ಬೇಕು. ಆಮೇಲೆ ಎರಡನೇದು, ಇವಾಗ ಏನಿದೆ ಇಲ್ಲಿ ಎಂಟ್ರಿ ಫೀಸ್ ಏನ್ ಚಾರ್ಜ್ ಮಾಡ್ತಾ ಇದ್ರ, ನಿಮ್ಮ ಕ್ರಿಶ್ಚಿಯನ್ ಏನ್ ಇವೆಂಟ್ ಇದೆ ಅದಕ್ಕೆ ಚಾರ್ಜ್ ಮಾಡಿ, ನಾವು ಬೇಡ ಅನ್ನಲ್ಲ. ಅಲ್ಲಲ್ಲ, ನಮ್ಮ ಆಯ್ತು ಎಲ್ಲರದು ಅದು ವಾದಕ್ಕೆ ಅವಕಾಶ ಮಾಡ್ಕೊಬೇಡಿ. ಏನ್ ನೀವು ಇವೆಂಟಿಗೆ ಚಾರ್ಜ್ ಮಾಡ್ತಾ ಇದ್ರೆ ಇವೆಂಟಿಗೆ ಸಪರೇಟ್ ಚಾರ್ಜ್ ಮಾಡ್ಕೊಳ್ಳಿ. ಮಾಲಿಗೆ ಯಾರು ಹೋಗ್ತಾರೆ? ನೀವು ಮಾಲಿಗೆ ಯಾವುದೇ ಕಾರಣಕ್ಕೆ ನಿಮಿಷ ಈ ಎರಡಕ್ಕೆ ನೀವು ಏನು ಈ ಎರಡು ನಿಮಿಷ ಇಲ್ಲ, ನೀವು ನನಗೆ ಏನು ಹೇಳ್ತೀವಿ ಅದನ್ನ ಹೇಳಿ. 22ನೇ ತಾರೀಕು ರಾಮನ್ ಕಟ್ಔಟ್ ಹಾಕೋದಕ್ಕೆ ಓಕೆನಾ? ಇಟ್ಟಲ್ಲೇ ಇರಬೇಕು, ಇದೇ ಇಟ್ಟಲ್ಲೇ ಇರ್ಬೇಕು. ಅದನ್ನ ಇದೇ ಇಟ್ಟಲ್ಲಿ ರಾಮನ್ ಕಟ್ಔಟ್ ಹಾಕೋದಕ್ಕೆ ಒಪ್ಕೊಂಡಿದ್ದಾರೆ. ಈವೆಂಟ್ ಫ್ರೀ ಮಾಡ್ಬೇಕು. ನಮಗೆ ಆ ಈವೆಂಟಿಗೆ ನಾವು ಹೋಗಲ್ಲ. ಕ್ರಿಸ್ಮಸ್ಗೆ ಹೋಗೋರು ಹೋಗ್ಲಿ, ದುಡ್ಡು ಕೊಟ್ಟು ನಾವು ಮಾಲ್ಗೆ ಹೋಗೋರು ಫ್ರೀ ಆಗಿ ಹೋಗ್ಬೇಕು. ನಮಗ್ ಬಿಡ್ಬೇಕು ಅಂತ ಕೇಳ್ತಾ ಇದೀವಿ. ಬಿಡಿಸ್ತೀವಿ. ಯಾರೆಲ್ಲ ಇಲ್ಲಿ ನಿಂತಿದ್ದೀರೋ ಎಲ್ಲರೂ ಕೂಡ ನೀವು ಈವೆಂಟ್ ಹೋಗ್ಬೇಕು ಅಂದ್ರೆ ಪೇ ಮಾಡಿ, ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಮಾಲಿಗೆ ಎಂಟ್ರಿ ಕೊಡ್ಬೇಕು. ಫ್ರೀ ಆಗಿ ಕೊಡ್ತಾರೆ, ಕೊಡ್ಲೇಬೇಕು. ಇಲ್ಲೇ ಚಾರ್ಜ್ ಮಾಡ್ತಿದ್ದಾರೆ. ನಮಗೆ GST ಬಿಲ್ ಇಲ್ಲ, ಅದು ಆ ಮಾಲಿಗೆ ಎಂಟ್ರಿ ಫೀಸ್ ಇಲ್ಲ. ಅದೇ ಕಾರಲ್ಲಿ ಬರೋರಿಗೆ ಫ್ರೀ ಆಗಿ ಒಳಗಡೆ ಅಲೋ ಕೊಡ್ತಾ ಇದ್ದಾರೆ. ಈವೆಂಟ್ ಚಾರ್ಜ್ ಅಂತ ಇದನ್ನ ಹಾಕಿದ್ದಾರೆ, ಎಲ್ಲ ಕಡೆ ಪ್ರಚಾರನೂ ಕೊಟ್ಟಿದ್ದಾರೆ. ಈವೆಂಟಿಗೆ ಚಾರ್ಜ್ ಮಾಡ್ಲಿ, ನಮಗೆ ಬೇಸರ ಇಲ್ಲ. ಮಾಲಿಗೆ ನಾವು ಮಾಲಿಗೆ ಹೋಗೋದಕ್ಕೆ ಇವ್ರು ಹಾಕೋದಕ್ಕೆ ಪರ್ಮಿಷನ್ ಇಲ್ಲ. ಎಲ್ಲ ಇವ್ರು ಇಲ್ಲಿಗೆಲ್ಲ ಈ ತರ ಮಾಡ್ಕೊಡ್ತಿದ್ದಾರೆ. ನಾವು ಅನ್ಕೋತೀವಿ ಮಾಲಿಗೆ ಹೋಗ್ತೀವಿ, ಅದಕ್ಕೆ ಯಾವ ತರ ಚಾರ್ಜ್ ಮಾಡ್ತಿದ್ದಾರೆ? ನಮಗೆ ದೌರ್ಜನ್ಯ ಬೇರೆ ಅವ್ರು. ನಾವು ಕೇಳ್ತಿರೋದು ಇಷ್ಟೇ, ಮಾಲಿಗೆ ಹೋಗೋಕೆ ಬಿಡಿ, ನೀವು ಇವೆಂಟ್ ಚಾರ್ಜ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ನೀವೇನು ಪೋಸ್ಟ್ ಮಾಡಿದಿರಿ, ನೀವೇನು ಅಡ್ವರ್ಟೈಸ್ಮೆಂಟ್ ಮಾಡಿದಿರಿ ಅದು ಮಾಡ್ಕೊಳ್ಳಿ, 200 ರೂಪಾಯಿ ಚಾರ್ಜ್ ಮಾಡಿ. ನಿಮಗೆ ಮಾಲ್ಗೆ ಹೋಗೋಕೆ ಜಾಗ ಕೊಡಿ. ಸರ್ ನಾವು ಮಾಲಿಗೆ ಬಂದಿದ್ದು, ಜಸ್ಟ್ ಈಗ ನಾವು ಮಾಲಿಗೆ ಆಯ್ತು. ನೀವು ಫಸ್ಟ್ ರೆಪ್ರೆಸೆಂಟೇಷನ್ ಕೊಟ್ಟು ಮಾತಾಡ್ಬೇಕು ನೋಡಿ ಸರ್. ನಾವಿಲ್ಲಿ ಏನೂ ಆಗಿಲ್ಲ, ಜಸ್ಟ್ ಬಂದು ಕುತ್ಕೊಂಡು ಕೇಳ್ತಾ ಇದೀವಿ. ಅವ್ರು ಬಂದ್ರು, ಕೇಳ್ಕೊ ಬರ್ತೀವಿ ಅಂತ ಹೋದ್ರು ಅಷ್ಟೇ. ನೋಡಿ ಅದೇನದು ಆಯ್ತು, ನೀವೆಲ್ಲ ಡಿಸ್ಪರ್ಸ್ ಆಗಿಲ್ಲ, ಡಿಸ್ಪರ್ಸ್ ಆಗಿ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡೋಣ. ಈಗ ಡಿಸ್ಪರ್ಸ್ ಆಗಿ ನಾನು ಹೇಳಿದ ಅರ್ಥ ಆಯ್ತಾ? ನೀವು ಬಂದು ನೀವು ಮಾಡೋಂಗಿಲ್ಲ, ಅದು ಏನಿದೆ ಅದು ಅವ್ರ ಹತ್ರ ಮಾಡೋಂಗಿಲ್ಲ. ನಡೀರಿ. ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವೈಷ್ಣವಿ ಪೈ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ PUCಯನ್ನು ಈ ಬಾರಿ ಮುಗಿಸಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ. SLC ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು. ಎಲ್ಲರೂ ವಿಜ್ಞಾನ ತುಂಬ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು. ಆಗ ನನಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು. ಆದರೆ ಈಗ ಉತ್ತಮ ಅಂಕ ಪಡೆದ ಮೇಲೆ ನನಗೂ ಕೂಡ ತುಂಬ ಸಂತಸವಾಗಿದೆ. ಈ ಉತ್ತಮ
ಉತ್ತಮ ಅಂಕ ಗಳಿಕೆಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸತತ 14 ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ. ಈ 14 ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ. ಇನ್ನು SLC ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ, ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಇಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ. ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ CT, NEET, JEE ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ. ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕ ಗಳಿಕೆಗೆ ಸಹಕಾರಿಯಾಗಿದೆ. ಇನ್ನು ಈ ಬಾರಿ ಅಂದರೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ SLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಏನು ಯೋಚಿಸುತ್ತಿದ್ದೀರಾ? ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.